ಅಸ್ಸಲಾಮು ಅಲೈಕುಂ ಸ್ನೇಹಿತರೆ, ರಂಜಾನ್ ಹಬ್ಬ ಬಂದೇ ಬಿಟ್ಟಿದೆ. ಈದ್ ಉಲ್ ಫಿತ್ರ್ ಹಬ್ಬಕ್ಕೆ ರಂಜಾನ್ ಹಬ್ಬ ಅಂತ ಕರೆಯುವುದು ನಮಗೆಲ್ಲ ಪರಿಚಿತ. ಈ ಹಬ್ಬ ಮುಸ್ಲಿಂ ಸಮುದಾಯದ ಪವಿತ್ರ ಹಬ್ಬ. ರಂಜಾನ್ ತಿಂಗಳು ಅಂದ್ರೆ ಪವಿತ್ರ ಕರ್ಮ, ಧ್ಯಾನ, ಸೇವಾ ಮನೋಭಾವ ಮತ್ತು ತ್ಯಾಗದ ಸಮಯ. ರಂಜಾನ್ ತಿಂಗಳು 29 ಅಥವಾ 30 ದಿನಗಳ ಕಾಲ ರೋಜಾ ಅಂದ್ರೆ ಉಪವಾಸ ಮಾಡೋದು. ಇದು ಕೇವಲ ಊಟ ಕುಡಿತವನ್ನ ತ್ಯಜಿಸುವುದಷ್ಟೇ ಅಲ್ಲ, ಹೃದಯ ಶುದ್ಧಿ, ಮನಸ್ಸಿನ ಹಾಗೂ ಕಣ್ಣು ತೆರೆಸುವಂತಹ ಸಮಯ. ದಯೆಯ ಹಾದಿಯಲ್ಲಿಯೇ ನಡೆಯೋದು ಎಂಬ ಮಹಾ ಸಂದೇಶವನ್ನ ಇದು ನೀಡುತ್ತದೆ. ಮುಸ್ಲಿಮರು ಸೆಹರಿ ಮಾಡಿ ದಿನದ ಪೂರ್ತಿ ಉಪವಾಸವಿರ್ತಾರೆ ಮತ್ತು ಇಫ್ತಾರ್ ಮೂಲಕ ಹಸಿವನ್ನ ತಣಿಸ್ತಾರೆ. ಮುಂಜಾನೆ ಎಲ್ಲರೂ ತಾಜಾ ವಸ್ತ್ರ ತೊಟ್ಟು ಮಸೀದಿ ಅಥವಾ ಈದ್ಗಾ ಮೈದಾನದಲ್ಲಿ ಈದ್ ಉಲ್ ಫಿತ್ರ್ ನಮಾಜ್ ಸಲ್ಲಿಸುತ್ತಾರೆ. ಅಲ್ಲಾಹು ಅಕ್ಬರ್ ಎಂಬ ಘೋಷಣೆಯೊಂದಿಗೆ ಹೃದಯದಲ್ಲಿ ಕೃತಜ್ಞತೆಯ ಹೂವು ಅರಳಿ ಪರಸ್ಪರ ಸ್ನೇಹ, ಶಾಂತಿ ಮತ್ತು ಸಹಿಷ್ಣುತೆಯ ಸಂದೇಶವನ್ನ ಹರಡುತ್ತದೆ. ಹಬ್ಬದ ಪ್ರಮುಖ ಭಾಗವೇ ಬಡವರಿಗೆ, ನಿರ್ಗತಿಕರಿಗೆ ಮತ್ತು ದೀನ ದುರ್ಬಲರಿಗೆ ಸಹಾಯ ಮಾಡುವ ಸಂಕೇತ. ನಾವು ಪಡೆದ ಅನುಗ್ರಹವನ್ನ ಬಡವರೊಂದಿಗೆ ಹಂಚಿಕೊಳ್ಳೋಣ ಎಂಬುದೇ ಇದರ ತತ್ವ. ತಿನಿಸು, ಶೇರ್ ಕುರ್ಮಾ ಹಾಗೆ ಮನೆಯೆಲ್ಲ ಸಿಹಿ ಪರಿಮಳದಿಂದ ತುಂಬಿ ತುಳುಕೋ ಸಮಯ. ಶೇರ್ ಕುರ್ಮಾ, ಬಿರಿಯಾನಿ, ಅನೇಕ ಹಬ್ಬದ ಆಹಾರಗಳು ಬಾಯಿಯನ್ನ ರುಚಿಗೊಳಿಸುತ್ತೆ. ಈದ್ ಉಲ್ ಫಿತ್ರ್ ಅಂದ್ರೆ ಸೌಹಾರ್ದತೆ, ಸಹಾನುಭೂತಿ ಹಾಗೂ ಶಾಂತಿಯ ಸಂದೇಶ. ಪರಸ್ಪರ ಸಮಾಧಾನ, ಸ್ನೇಹ ಮತ್ತು ಸೌಹಾರ್ದತೆ ಹೆಚ್ಚಿಸುವ ಈ ಹಬ್ಬ ಸಾಮಾಜಿಕ ಏಕತೆ ಮತ್ತು ಶಕ್ತಿಗೂ ಸಂಕೇತ. ಅಲ್ಲಾಹುನ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ. ಸಮಾಧಾನ, ಸುಖ ಮತ್ತು ಶಾಂತಿ ಸದಾ ನಿಮ್ಮ ಮನೆಯಲ್ಲಿ